ಕರ್ನಾಟಕ ರಾಜ್ಯ ರೈತ ಸಂಘದ ಸಾಲಿಗ್ರಾಮ ತಾಲೂಕು ಘಟಕದ ನಗರಾಧ್ಯಕ್ಷರಾಗಿ ಸಾಲಿಗ್ರಾಮ ಕೃಷ್ಣೇಗೌಡ ಅವರನ್ನು ಆಯ್ಕೆ ಮಾಡಲಾಗಿದೆ. ಹೌದು, ಸಾಲಿಗ್ರಾಮ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನಡೆದ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ಖಜಾಂಚಿ ಕಾರ್ಯದರ್ಶಿಯವರನ್ನು ಜಿಲ್ಲಾಧ್ಯಕ್ಷರಾದ ವಸೂರ್ ಕುಮಾರ್ ಅವರು ಘೋಷಣೆ ಮಾಡಿದರು. ನೂತನ ನಗರಾಧ್ಯಕ್ಷ ಕೃಷ್ಣೇಗೌಡ ಅವರು ಮಾತನಾಡಿ, ತಾಲೂಕಿನಲ್ಲಿ ರೈತರ ಸಮಸ್ಯೆ ಯಾವುದೇ ಇದ್ದರೂ ಸಂಘದ ಸಹಕಾರವನ್ನು ಪಡೆದು ಸಮಸ್ಯೆಯನ್ನು ಹೋಗಲಾಡಿಸುತ್ತೇನೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ಸಾಲಿಗ್ರಾಮ ತಾಲೂಕು ಅಧ್ಯಕ್ಷರಾದ ಶೇಖರ್, ಕಾರ್ಯದರ್ಶಿ ಶಿವರಾಮ್, ಖಜಾಂಚಿ ಕುಮಾರ್, ಉಪಾಧ್ಯಕ್ಷರು ಕೆಂಪೇಗೌಡ ಸೇರಿದಂತೆ ಪದಾಧಿಕಾರಿಗಳು ಹಾಜರಿದ್ದರು. ಸಾಲಿಗ್ರಾಮ ಗ್ರಾಮ ಘಟಕಕ್ಕೆ ಕೃಷ್ಣೇಗೌಡರನ್ನ ಅಧ್ಯಕ್ಷರನ್ನ ಸರ್ವಾನುಮತದಿಂದ ಇವತ್ತು ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಪದಾಧಿಕಾರಿಗಳಾಗಿ ಉಪಾಧ್ಯಕ್ಷರಾಗಿ ಕೆಂಪೇಗೌಡರು, ಶಿವರಾಮು, ಕುಮಾರಣ್ಣ, ಸೋಮಣ್ಣ ಇವ್ರನ್ನ ಪದಾಧಿಕಾರಿಗಳಾಗಿ ನೇಮಕ ಮಾಡಿ ಈ ತಾಲೂಕಿನಲ್ಲಿ ಈ ಒಂದು ಸಾಲಿಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತ ಸಂಘಟನೆ ಮಾಡಬೇಕು ಮತ್ತು ರೈತ ಹೋರಾಟಗಳನ್ನ ಮುನ್ನಡೆಸಬೇಕು ಅಂತೇಳಿ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಇವತ್ತಿನ ಸಭೆಯಲ್ಲಿ ಅವ್ರನ್ನ ಆಯ್ಕೆನ ಸರ್ವಾನುಮತದಿಂದ ನಮ್ಮ ಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಆಯ್ಕೆ ಮಾಡಿದ್ವಿ. ಸಂಘದಿಂದ ಯಾವುದು ಕೆಟ್ಟದ್ದು ಮಾಡ್ದಂಗೆ ಎಲ್ಲ ಒಳ್ಳೆಯ ರೀತಿ ಮಾಡ್ಕೊಂಡು ನಮ್ಮ ರೈತರಿಗೆ ಒಳ್ಳೆಯದಾಗಂಗೆ ಭಾಗಿಯಾಗಿ ನಮ್ಮ ಶೇಖರನ್ನ ಮುಂದಿಟ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಹೋಗ್ತೀವಿ. ಸಾಲಿಗ್ರಾಮ ತಾಲೂಕಲ್ಲಿ ಜಿಲ್ಲಾ ಅಧ್ಯಕ್ಷರವರ ನೇತೃತ್ವದಲ್ಲಿ ಈ ಸಾಲಿಗ್ರಾಮದ ಸಾಲಿಗ್ರಾಮದ ಘಟಕ ರೈತ ಸಂಘದ ಉದ್ಘಾಟನೆ ಅಂದರೆ ಪದಾಧಿಕಾರಿಗಳನ್ನು ಅವರ ಸಮ್ಮುಖದಲ್ಲಿ ಆಯ್ಕೆ ಮಾಡಿದ್ದೀವಿ. ಮಾಡಿರೋದ್ರಿಂದ ಮತ್ತು ಇದನ್ನ ಈ ರೈತ ಸಂಘನ ಹೋರಾಟನ ಇನ್ನೂ ಹೆಚ್ಚಿನ ನಮಗೆ ಹೋರಾಟ ಬಲ ಇನ್ನೂ ಹೆಚ್ಚಿಗೆ ಸಿಕ್ತಂಗೆ ಆಗ್ತದೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ